ಲಾಸ್ಟ್ ಕ್ಲಾಸ್ ನಾವು ಪರ್ಚೇಸ್ ರಿಕ್ವಿಸಿಷನ್ ದೆನ್ ರಿಕ್ವೆಸ್ಟ್ ಫಾರ್ ಕೊಟೇಶನ್ ಕಂಪ್ಲೀಟ್ ಕಾನ್ಫಿಗರೇಷನ್ ಅಂಡ್ ಎಂಡ್ ಯೂಸರ್ ಟೆಸ್ಟಿಂಗ್ ಮಾಡಿದ್ವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪರ್ಚೇಸ್ ಆರ್ಡರ್. ಓಕೆ, ಸೊ ಏನು ಪರ್ಚೇಸ್ ಆರ್ಡರ್ ಅಂತಂದ್ರೆ, ಸೊ ಯೂಶಲಿ ನಾನು ನಿಮಗೆ P2P ಸೈಕಲ್ ಹೇಳಿದ್ದೆ. ಸೊ ಏನಂದ್ರೆ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಆಫ್ ಮಟೀರಿಯಲ್ ನಾವು ಒಂದು ರಿಕ್ವೆಸ್ಟ್ ನ ರೈಸ್ ಮಾಡ್ತೀವಿ, PR ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡ್ತೀವಿ. ದಟ್ ಇಸ್ ಇಂಟರ್ನಲ್ ಡಾಕ್ಯುಮೆಂಟ್, ಅದು ಇಂಟರ್ನಲ್ ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಬೇಸ್ಡ್ ಆನ್ PR ನಾವೇನ್ ಮಾಡ್ತೀವಿ, ಒಂದು RFQ ಕಳಿಸ್ತೀವಿ ಮಲ್ಟಿಪಲ್ ವೆಂಡರ್ಸ್ಗೆ, ಓಕೆ, ಟು ಗೆಟ್ ದ ಕೊಟೇಶನ್ಸ್. ಸೊ ಒಂದ್ಸತಿ ಕೊಟೇಶನ್ಸ್ ಬಂದ್ಮೇಲೆ ಆ ಕೊಟೇಶನ್ಸ್ ಫೈನಲೈಸ್ ಮಾಡ್ಬಿಟ್ಟು ನೆಕ್ಸ್ಟ್ PR ರಿಲೀಸ್ ಮಾಡ್ಬಿಟ್ಟು ನಾವು PO process ನ ಮಾಡ್ತೀವಿ, ಪರ್ಚೇಸ್ ಆರ್ಡರ್. So purchase order is external document of an organization and it is generated by purchasing department. Okay, so ಅದೇನ್ ಮಾಡ್ತೀವಿ ನಾವು ವೆಂಡರ್ ಕಳಿಸ್ತೀವಿ. So PO is the document sent to vendor for purchasing of material. So ಇದೇನ್ ಮಾಡ್ತೀವಿ ನಾವು, ಪರ್ಚೇಸ್ ಆರ್ಡರ್ ಅನ್ನೋದು ಅದು ಡಾಕ್ಯುಮೆಂಟ್ ವೆಂಡರ್ ಕಳಿಸ್ತೀವಿ ಆ ಮಟೀರಿಯಲ್ ನ ಪರ್ಚೇಸ್ ಮಾಡೋದಕ್ಕೆ. ಅದ್ರಲ್ಲಿ ಏನೇನ್ ಇರುತ್ತೆ ಅಂದ್ರೆ PO ಕಂಟೈನ್ಸ್ ಇನ್ ಡೀಟೇಲ್ ನೋಡೋಣ ಇದು. ಓಕೆ, ವೆಂಡರ್ ಡೇಟಾ, ಮಟೀರಿಯಲ್ ಡೇಟಾ, ಕ್ವಾಂಟಿಟಿ ಅಂಡ್ ಪ್ರೈಸ್. ಓಕೆ, ಸೊ ಇದಿಷ್ಟು. ಸೊ ಇಲ್ಲಿ NB ಅನ್ನೋದೊಂದು ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಟೈಪ್ ಫಾರ್ ಪರ್ಚೇಸ್ ಆರ್ಡರ್. ಸೊ ಹಿಯರ್ ವಿ ಹ್ಯಾವ್ ದ T codes ME21 ಟು ಕ್ರಿಯೇಟ್ PO, 22N ಫಾರ್ ಚೇಂಜ್ PO, 23N ಡಿಸ್ಪ್ಲೇ PO, 2L PO ವೆಂಡರ್ ರಿಪೋರ್ಟ್. ವಿತ್ ರೆಸ್ಪೆಕ್ಟ್ ಟು ವೆಂಡರ್ POs ನ ಸರ್ಚ್ ಮಾಡಬಹುದು, ರಿಪೋರ್ಟ್ ನ ಜನರೇಟ್ ಮಾಡಬಹುದು. ME2M ವಿತ್ ರೆಸ್ಪೆಕ್ಟ್ ಟು ಮಟೀರಿಯಲ್ PO ರಿಪೋರ್ಟ್ ನ ಜನರೇಟ್ ಮಾಡಬಹುದು. ಪ್ರಿಂಟ್ PO ರಿಲೀಸ್ ಸ್ಟ್ರಾಟಜಿ ಆಮೇಲೆ ನೋಡೋಣ. ಸೊ ನೆಕ್ಸ್ಟ್ ಡೇಟಾಬೇಸ್ ಟೇಬಲ್, EKKO for purchase document header details, EKPO for item details. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ಒಂದು PO ಕ್ರಿಯೇಟ್ ಮಾಡೋಣ. ಅದ್ರಲ್ಲಿ ಏನೇನ್ ಸ್ಟ್ಯಾಂಡರ್ಡ್ ಡಾಟಾ ಏನಿರುತ್ತಲ್ಲ ಅದನ್ನ ಯಾವ ತರ ಕಾನ್ಫಿಗರ್ ಮಾಡ್ತೀವಿ. ಸೇಮ್ ಇದ್ರಲ್ಲೂ ಅಷ್ಟೇ ನಾವು. ಸೊ ಡಾಕ್ಯುಮೆಂಟ್ ಟೈಪ್ ಕಾನ್ಫಿಗರೇಷನ್ ಮಾಡ್ತೀವಿ, ವಿತ್ ರೆಸ್ಪೆಕ್ಟ್ ಟು ಡಾಕ್ಯುಮೆಂಟ್ ಟೈಪ್ ನಂಬರ್ ರೇಂಜಸ್ ನ ಕಾನ್ಫಿಗರ್ ಮಾಡ್ತೀವಿ. ನೆಕ್ಸ್ಟ್ ಸ್ಕ್ರೀನ್ ಫೀಲ್ಡ್ ನ ಕಾನ್ಫಿಗರ್ ಮಾಡ್ತೀವಿ. ಓಕೆ, ಸೊ ಏನ್ ಮಾಡೋಣ, ಫಸ್ಟ್ ಒಂದು PO ಕ್ರಿಯೇಟ್ ಮಾಡೋಣ. ME21N to create PO. ME21N. ಸೊ ಇಲ್ಲಿ ನೋಡಿ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಟೈಪ್ NB ಅಂತ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಕ್ಲೈಂಟ್ ರಿಕ್ವೈರ್ಮೆಂಟ್ ಇರುತ್ತೆ, ನನಗೆ NB ಬೇಡ, ನಾನು ಆಸ್ ಪರ್ ದ ಕಂಪ್ನಿ ನೇಮ್ ಬೇಕು, ಒಂದು ಡಾಕ್ಯುಮೆಂಟ್ ಟೈಪ್, ಇಲ್ಲ ಬೇಸ್ಡ್ ಆನ್ ದ ಟೈಪ್ ಆಫ್ ಪ್ರೊಕ್ಯೂರ್ಮೆಂಟ್ ಐ ವಾಂಟ್ ಟು ಕ್ರಿಯೇಟ್, ಅದನ್ನ ನಾವು ಮಾಡ್ಬೋದು, ಅದು ಆಮೇಲೆ ನೋಡೋಣ. ಓಕೆ, ಇಲ್ಲಿ ವೆಂಡರ್. ಸೊ ಯಾರಿದ್ದಾರೆ ನಮ್ಮ ವೆಂಡರು? ಸೊ ವೆಂಡರ್ ಬಂದ್ಬಿಟ್ಟು ವಿತ್ ರೆಸ್ಪೆಕ್ಟ್ ಟು ಕಂಪ್ನಿ ಕೋಡ್ Vivo. ಸೊ ಯಾವ ವೆಂಡರ್ ತಗೋಣ, ಇದೇ ತಗೋಣ 6. ಓಕೆ, ಐಟಮ್ ಓವರ್ವ್ಯೂ, ಹೆಡರ್ ಹೋಗಿ ಇಲ್ಲಿ ನೋಡಿ ಪರ್ಚೇಸ್ ಆರ್ಗನೈಸೇಷನ್ ಏನು, VIPO. ದೆನ್ ಸೊ ಏನಿದೆ ನೋಡಿ, ನಾವು ಡಾಟಾ ಎಲ್ಲ ಇಲ್ಲಿ ಸೇವ್ ಮಾಡಿದೀವಿ. ಓಕೆ, ಸೊ ಪರ್ಚೇಸ್ ಆರ್ಗನೈಸೇಷನ್ VPO, VPU ಪರ್ಚೇಸ್ ಗ್ರೂಪ್. ಇದು ಬಂದ್ಬಿಟ್ಟು VPO, VPU, VO ಕಂಪ್ನಿ ಕೋಡ್, ಎಂಟರ್. ಅದಾದ್ಮೇಲೆ ಇಲ್ಲಿ ಐಟಮ್ ಡೀಟೇಲ್ಸ್ ಬನ್ನಿ. ಸೊ ಇಲ್ಲಿ ಪೇಮೆಂಟ್ ಟರ್ಮ್ಸ್ ಯಾರೋ ಮ್ಯಾಂಡೇಟರಿ ಮಾಡಿದ್ದಾರೆ. ಸೊ ಇಲ್ಲಿ 0001 ಸ್ಟ್ಯಾಂಡರ್ಡ್ ತಗೊಂಡಿರಿ. ಓಕೆ, ಸೊ 0001 ಎಂಟರ್. ಓಕೆ, ಎಂಟರ್ ಕೊಡಿ, ಯಾರೆಲ್ಲ ವಾರ್ನಿಂಗ್ ಇದೆ. ಸೊ ಇದನ್ನ ಕ್ಲೋಸ್ ಮಾಡಿ. ಹೆಡರ್ ಡೀಟೇಲ್ಸ್, ಸೊ ಇದು ಹೆಡರ್ ಡೀಟೇಲ್ಸ್, ಇದು ಐಟಮ್ ಓವರ್ವ್ಯೂ, ಇದು ಐಟಮ್ ಡೀಟೇಲ್ಸ್. ಓಕೆ, ಸೊ ಮಟೀರಿಯಲ್ ಯಾವ್ದಿದೆ, ಮಟೀರಿಯಲ್ ಸರ್ಚ್ ಮಾಡೋಣ. ಸೊ VIV ಹ್ಯಾಶ್ಟ್ಯಾಗ್ ಕೊಡಿ. ಸೊ ಯಾವ್ದು ತಗೋಣ, ಇದೇ ತಗೋಣ 447. PO ಕ್ವಾಂಟಿಟಿ ಸಪೋಸ್ ಒಂದು 100 ಬೇಕು. ನೆಕ್ಸ್ಟ್ ಈ ಕಡೆ ಬನ್ನಿ. ಸೊ ಪ್ರೈಸ್ ಆಮೇಲೆ ನೋಡೋಣ. ಸೊ ನೆಕ್ಸ್ಟ್ ಬನ್ನಿ ನೋಡಿ, ಇಲ್ಲಿ ಪ್ಲಾನ್ ಡೀಟೇಲ್ಸ್ ಇದೆ. ಏನು, VPL1, VSL1, ಎಂಟರ್. ಮತ್ತೇನ್ ಕೇಳುತ್ತೆ ಇಲ್ಲಿ, ಪ್ರೈಸ್ ಕೇಳುತ್ತೆ ನೋಡಿ. ಅಲ್ಲಿ ನೋ ಪ್ರೊಕ್ಯೂರ್ಮೆಂಟ್ ಡಿಫೈನ್ಡ್ ಫಾರ್ ಮಟೀರಿಯಲ್ 447. ಓಕೆ, ಇದು ಬೇರೆ ತಗೊಂಡ್ಬಿಡೋಣ, 447 ಬೇಡ. VIV ಹ್ಯಾಶ್ಟ್ಯಾಗ್. ಸೊ ಇದು 200 ತಗೊಂಡ್ಬಿಡೋಣ, ಎಂಟರ್. ಓಕೆ, ಸೊ ನೋಡಿ ಇಲ್ಲಿ ಪ್ರೈಸ್ ಕೇಳ್ತಾ ಇದೆ. ಇಲ್ಲಿ ನೋಡಿ ಕಂಡೀಷನ್ಸ್ ಅಂತ ಬಂದಾಗ ನಮಗೆ ನೋಡಿ ಇಲ್ಲಿ ಗ್ರಾಸ್ ಪ್ರೈಸ್ 100 ಕೊಡ್ತೀನಿ. ಸೊ
ಇದು ಡೀಟೇಲ್ಸ್, ಇದು ನಮಗೆ ಪ್ರೈಸಿಂಗ್ ಕಂಡೀಷನ್ಸ್ ಅಂತ ಇದೆ, ಅಲ್ಲಿ ಬಂದಾಗ ಇದನ್ನ ನೋಡೋಣ ಏನು ಅಂತ. ಓಕೆ, ಸೊ ಇಷ್ಟ ಆಯ್ತು. ಈಗ ನಾನು ಏನ್ ಮಾಡ್ತೀನಿ, ಚೆಕ್ ಮಾಡ್ತೀನಿ ಏನಾದ್ರು ಇಶ್ಯೂಸ್ ಇದೆಯಾ ಅಂತ. ಓಕೆ, ಸೊ ನೋ ಇಶ್ಯೂಸ್, ಇದೆಲ್ಲ ಏನ್ ಇಶ್ಯೂ ಇಲ್ಲ, ವಾರ್ನಿಂಗ್. ನೆಕ್ಸ್ಟ್ ಇಲ್ಲಿ ಮೆಸೇಜಸ್ ಹೋಗಿ ಸೇಮ್ ಇಲ್ಲಿ ನ್ಯೂ ಇದು ಓಕೆ ಎಂಟರ್ ಕೊಡಿ. ಕಮ್ಯುನಿಕೇಶನ್ ಮೆಥಡ್ ಹೋಗಿ ಅಲ್ಲಿ RFP ನಾನು ತೋರಿಸಿದ್ನಲ್ಲ ಅದೇ ತರ ಪ್ರಿಂಟ್ ಇಮಿಡಿಯೇಟ್ಲಿ ಓಕೆ, ಆಟೋಮೆಟಿಕ್ ಆಗಿ ಎಲ್ಲ ತಗೊಂತಾ ಇದೆ. ಓಕೆ, ಸೊ ಇದೇನ್ ಮಾಡ್ತೀನಿ, ಸೇವ್ ಮಾಡ್ತೀನಿ. ಸೊ ಎಡಿಟ್ ಇನ್ನೊಂದೇನು ಹೇಳ್ತಾ ಇದೆ. ಓಕೆ, ಸೊ ಪ್ರಿಂಟ್ ಪ್ರಿವ್ಯೂಗೆ ಹೋಗಿ. ಸೊ ನೋಡಿ ಆ POದು ಪ್ರಿವ್ಯೂ ಬರುತ್ತೆ. ಓಕೆ, ಇಲ್ಲ ಏನೋ ರನ್ ಟೈಮ್ ಎಕ್ಸಾಮ್ಷನ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಪ್ರೊಸೆಸ್ ಲಾಗ್ ಆನ್ ಸೆಲೆಕ್ಟ್ ಮಾಡಿ, ಔಟ್ಪುಟ್ ಕಮ್ಯುನಿಕೇಶನ್ ಮೆಥಡ್ directly do not print. ಓಕೆ ಓಕೆ, ಬ್ಯಾಕ್ ಬನ್ನಿ, ಸೇವ್ ಮಾಡಿ ಎನಿವೆ. ಸೊ ಸೇವ್ ಕೊಡಿ. ಓಕೆ, ಸೊ ನೋಡಿ PO ಸೇವ್ ಆಯ್ತು. ಇದು ಪರ್ಚೇಸ್ ಆರ್ಡರ್ ನಂಬರ್. Control Y. ಸೊ ಇದು ನಾನು PO ಸೇವ್ ಮಾಡ್ತೀನಿ. ಓಕೆ, ಇದು ನಮ್ಮ PO ನಂಬರ್. ಸೊ ಇದನ್ನ ನೋಡ್ಬೇಕು ಅಂತಂದ್ರೆ ನಾವು PO ಅಥವಾ PR ಅಲ್ಲಿ ಮಾತ್ರ ನೀವು ME22ಗೆ ಹೋಗ್ಬೇಕು ಚೇಂಜ್ ಮಾಡೋದಕ್ಕೆ, 23ಗೆ ಹೋಗ್ಬೇಕು ಅನ್ನೋದು ಬೇಕಿಲ್ಲ. 22 ಎನ್ನಿಗೆ ಬಂದ್ರು 21 22 ಯಾವ್ದೇ ಟಿ ಕೋಡಿಗೆ ಬರ್ಲಿ, ಮೂರಲ್ಲಿ ಯಾರಾದ್ರು ಇಲ್ಲಿ ಹೋದ್ರೆ ನಿಮಗೆ ಇಲ್ಲಿ ನೋಡಿ ಅದರ್ PO ಅಂತ ಇದೆ. ಇಲ್ಲಿ ನೋಡಿ ಅದರ್ ಪರ್ಚೇಸ್ ಆರ್ಡರ್, ಇಲ್ಲಿಗೆ ಹೋಗಿ ಸೊ ಇದನ್ನ ಪೇಸ್ಟ್ ಮಾಡಿ ಎಂಟರ್ ಕೊಡಿ. ನೋಡಿ ಆ PO ಬಂದ್ಬಿಡುತ್ತೆ ಡೀಟೇಲ್ಸ್. ಸಪೋಸ್ ನೀವು ಏನಾದ್ರೂ ಎಡಿಟ್ ಮಾಡ್ಬೇಕಂದ್ರೆ ಇಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ, ಇಲ್ಲಿ ಹೋದ್ರೆ ನೀವು ಡೈರೆಕ್ಟ್ ಆಗಿ ಎಡಿಟ್ ಮಾಡ್ಬೋದು. ಸೇಮ್ ವೇ ನೀವು ME22 ಎನ್ನಿಗೆ ಹೋದ್ರು ಯು ಕ್ಯಾನ್ 23ಗೆ ಹೋಗ್ತೀನಿ. ನೋಡಿ ಈಗ 23ಗೆ ಹೋಗ್ತೀನಿ ನಾನು. ಓಕೆ, ನೋಡಿ ಸೇಮ್ PO ಬಂತು. ಈಗ ಎಡಿಟ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಎಡಿಟಿಗೆ ಹೋಗಿ. ಓಕೆ, ಯು ಕ್ಯಾನ್ ಎಡಿಟ್. ಸೊ ಇದಾಯ್ತು. ಇದಾದ್ಮೇಲೆ ಸಪೋಸ್ ನಾನೊಂದು PO ಕ್ರಿಯೇಟ್ ಮಾಡ್ತೀನಿ. ನೋಡಿ ಇಲ್ಲೇ ನ್ಯೂ ಆಪ್ಷನ್ ಇದೆ, ಕ್ರಿಯೇಟ್. ಇಲ್ಲಿ ಕ್ರಿಯೇಟಿಗೆ ಹೋಗಿ ನೋಡಿ, ಇಲ್ಲಿ ನಾನು ಏನ್ ಮಾಡ್ತೀನಿ, ಕಾಪಿ ಮೆಥಡ್. ಸೊ ಎಕ್ಸಿಸ್ಟಿಂಗ್ PO ಡಾಟಾನೇ ತಗೊಂಡ್ಬಿಟ್ಟು ನಾನು ಕಾಪಿ ಮಾಡ್ತೀನಿ. ಡಾಕ್ಯುಮೆಂಟ್ ಓವರ್ವ್ಯೂ ಆನ್ ಮಾಡ್ಕೊಳ್ಳಿ, ಇಲ್ಲಿ ಹೋಗಿ ಮೈ ಪರ್ಚೇಸ್ ಆರ್ಡರ್ಸ್ ಕ್ಲಿಕ್ ಮಾಡಿ. ಸೊ ನಾನು ರೀಸೆಂಟ್ ಆಗಿ ಕ್ರಿಯೇಟ್ ಮಾಡಿದ್ದು ಇದೇ ಪರ್ಚೇಸ್ ಆರ್ಡರ್. ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಅಡಾಪ್ಟ್ ಕೊಡಿ. ಸೊ ಅಡಾಪ್ಟ್ ಕೊಟ್ಟ ಮೇಲೆ ನೀವು ಸಪೋಸ್ ಈಗ ನನಗೆ ಈ ಲಾಸ್ಟ್ ಟೈಮ್ ನಾನು 100 ಆರ್ಡರ್ ಮಾಡಿದ್ದೆ, ನನಗೆ ಈಗ ಸಾಕು ಒಂದು 10 ಕ್ವಾಂಟಿಟಿ ಸಾಕು ಅಷ್ಟೇ. ಸೇವ್ ಮಾಡಿ ಅಷ್ಟೇ, ಕ್ವಾಂಟಿಟಿ ಅಷ್ಟೇ ಚೇಂಜ್ ಮಾಡಿಬಿಟ್ಟು. ಸೊ ನೋಡಿ ಎರಡನೇ PO ಕ್ರಿಯೇಟ್ ಆಯ್ತು. ಇಲ್ಲಿ ನೋಡಿ 760 ಅಂತ ಕ್ರಿಯೇಟ್ ಆಗುತ್ತೆ ನೋಡಿ. ಸೊ ಈ ನಂಬರ್ ರೇಂಜ್ ಹೇಗೆ ಫೆಚ್ ಆಗ್ತಾ ಇದೆ ಬೇಸ್ಡ್ ಆನ್ ದ ಡಾಕ್ಯುಮೆಂಟ್ ಟೈಪ್. ಓಕೆ, ಸೊ ಇದನ್ನ ನೋಡೋಣ. ಈಗ ಕಾನ್ಫಿಗರೇಷನ್ ಪಾರ್ಟ್ ನೋಡೋಣ. ಅರ್ಥ ಆಯ್ತಾ ಇದು? ಸರ್ ಅರ್ಥ ಆಯ್ತು. ಓಕೆ, ಸೊ ಈಗ ಕಾನ್ಫಿಗರೇಷನ್ ಪಾರ್ಟ್ SPR ಹೋಗ್ತೀನಿ. ಸೊ SAP ರೆಫರೆನ್ಸ್ IMG. ಸೊ ಇಲ್ಲಿ ಬಂದ್ಬಿಟ್ಟು ಮಟೀರಿಯಲ್ ಮ್ಯಾನೇಜ್ಮೆಂಟ್, ಪರ್ಚೇಸಿಂಗ್, ಇಲ್ಲಿ ಬಂದ್ಬಿಟ್ಟು ಪರ್ಚೇಸ್ ಆರ್ಡರ್. ಸೊ ಇಲ್ಲಿ ನೋಡಿ ಡಾಕ್ಯುಮೆಂಟ್ ಟೈಪ್ ಇದೆ, ಡಿಫೈನ್ ನಂಬರ್ ರೇಂಜ್ ಇದೆ, ಡಿಫೈನ್ ಸ್ಕ್ರೀನ್ ಲೇಔಟ್ ಇದೆ. ಸೊ ಸ್ಕ್ರೀನ್ ಲೇಔಟ್ ಫೀಲ್ಡ್ ಏನು ಅಂತಂದ್ರೆ NBB ಸ್ಟ್ಯಾಂಡರ್ಡ್. ಇಲ್ಲಿ ಹೋಗಿ ನೋಡಿ NBB ಅಂತ ಬರುತ್ತೆ, NBB ಸಾರಿ NBB ಅಲ್ಲ, NBF. ಇಲ್ಲಿ ಹೋಗಿ ಡಬಲ್ ಕ್ಲಿಕ್ ಮಾಡಿ. ಸಪೋಸ್ ಇಲ್ಲಿ ಯಾವ್ದಾದ್ರು ಮ್ಯಾಂಡೇಟರಿ ಇದೆಯಾ ಅದನ್ನ ಆಪ್ಷನಲ್ ಮಾಡೋಣ. ನೆಕ್ಸ್ಟ್ ಹೋಗಿ ಸೊ ಟರ್ಮ್ಸ್ ಆಫ್ ಪೇಮೆಂಟ್ ನೋಡಿ, ಅವಾಗಲೇ ನನಗೆ ಮ್ಯಾಂಡೇಟರಿ ಕೇಳ್ತಾರೆ, ನಾನೀಗ ಆಪ್ಷನಲ್ ಕೊಡ್ತೀನಿ. ಸೊ ಈಗ ಮಾಡಲ್ಲ, ನಾನೇನ್ ಮಾಡ್ತೀನಿ, ಗೋ ಬ್ಯಾಕ್. ನಾನು ಇದನ್ನ ಕಾಪಿ ಮಾಡ್ಕೊಂತೀನಿ. ಈ ಲೈನ್ ಐಟಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕಾಪಿ. ನಾನು ಇಲ್ಲಿ ಏನ್ ಕೊಡ್ತೀನಿ, VBF ಅಂತ ಕೊಡ್ತೀನಿ, ನಂದು ಆಸ್ ಪರ್ ಕಂಪ್ನಿ ಕೋಡ್ VBF. ಎಂಟರ್ ಅಂಡ್ ಸೇವ್. ಸೊ ಇದ್ರಲ್ಲಿ ಹೋಗ್ಬಿಟ್ಟು ನಾನು ವಿತ್ ರೆಸ್ಪೆಕ್ಟ್ ಟು ದಿಸ್ ನಾನೇನ್ ಮಾಡ್ತೀನಿ, ಇಲ್ಲಿ ಟರ್ಮ್ಸ್ ಆಫ್ ಡೆಲಿವರಿ, ಟರ್ಮ್ಸ್ ಆಫ್ ಪೇಮೆಂಟ್, ಇಲ್ಲಿ ಟರ್ಮ್ಸ್ ಆಫ್ ಪೇಮೆಂಟ್ ನಾನು ಆಪ್ಷನ್ ಕೊಡ್ತೀನಿ. ಈಗ ಅಲ್ಲಿ ಟೆಸ್ಟ್ ಮಾಡೋ ಟೈಮಲ್ಲಿ ಗೊತ್ತಾಗುತ್ತೆ. ನಾನು NB ಕ್ರಿಯೇಟ್ ಮಾಡಿದಾಗ ಏನಾಗಿತ್ತು, ಮ್ಯಾಂಡೇಟರಿ ಕೇಳಿತ್ತು. ಈಗ ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಗೋ ಬ್ಯಾಕ್ ಅಂಡ್ ಸೇವ್. Control S. ಸಾರಿ, ಗೋ ಬ್ಯಾಕ್ ಅಂಡ್ Control S. ಡಾಟಾ ಸೇವ್ ಆಯ್ತು. ಬ್ಯಾಕ್ ಬನ್ನಿ.
ಇದಾಯ್ತು. ನೆಕ್ಸ್ಟ್ ಒಂದು ನಂಬರ್ ರೇಂಜ್ ನ ಡಿಫೈನ್ ಮಾಡ್ತೀನಿ. ಸೊ ಡೈರೆಕ್ಟ್ ಆಗಿ ನೋಡಿ ಎಲ್ಲ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಮ ಡಾಕ್ಯುಮೆಂಟ್ ಟೈಪ್ ಅಲ್ಲಿ ಹೋಗಿ ಅಪ್ಡೇಟ್ ಮಾಡ್ಬಿಡ್ತೀನಿ, ಕಾಪಿ ಮಾಡ್ಕೊಂಡು ಇಂಟರ್ವಲ್ಸ್ ಹೋಗಿ ಇಂಟರ್ವಲ್ಸ್, ಫ್ರೀ ಇಂಟರ್ವಲ್ಸ್. ಸೊ ಇಲ್ಲೂ ಇದೆ ನಿಮಗೆ ಫ್ರೀ ಇಂಟರ್ವಲ್ಸ್ ಅಂತ. ಸೊ ಇಲ್ಲಿ ಏನ್ ಮಾಡ್ತೀನಿ, ಇದನ್ನೇ ಕಾಪಿ ಮಾಡ್ಕೊಂತೀನಿ, 86 VB ಕೊಡ್ತೀನಿ. ಸೊ ಲೈನ್ ಐಟಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ ಕೊಡಿ. ಸೊ ಇಲ್ಲಿ VB ಕೆಳಗೆ ಬನ್ನಿ, VB ಕಾಪಿ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಏನ್ ಮಾಡ್ತೀನಿ, ಎಲ್ಲ ಆಕ್ಯುಪೈ ಆಗ್ಬಿಡುತ್ತೆ. ಸೊ ಇದನ್ನ ನಾನು ಕಮ್ಮಿ ಮಾಡ್ತೀನಿ. ಸೊ 1 to 99 ಕೊಡ್ತೀನಿ, ಎಂಟರ್, ಸೇವ್. 86 zeros. ಸೊ ಟೆಸ್ಟ್ ಮಾಡೋದಕ್ಕೆ ನೆನ್ಪಿಡ್ಕೊಳ್ಳಿ, ಗೋ ಬ್ಯಾಕ್. ಈಗ ನಾನು ಡಾಕ್ಯುಮೆಂಟ್ ಟೈಪ್ ಕ್ರಿಯೇಟ್ ಮಾಡಿ ಅಸೈನ್ ಮಾಡ್ತೀನಿ. ಯಾವುದು ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಟೈಪ್ NB ಪೊಸಿಷನ್ ಮಾಡಿ, NB ಸೆಲೆಕ್ಟ್ ದ ಲೈನ್ ಐಟಮ್, ಕ್ಲಿಕ್ ಆನ್ ಕಾಪಿ. ಸೊ ಇಲ್ಲಿ ನಾನು VB ಅಂತ ಕ್ರಿಯೇಟ್ ಮಾಡ್ತೀನಿ. ಇದೇನೋ VIVO PO ಡಾಕ್ಯುಮೆಂಟ್ ಟೈಪ್. ಸೊ ಈ ಕಡೆ ಬನ್ನಿ, ನಂಬರ್ ರೇಂಜ್ ಇಂಟರ್ವಲ್ಸ್ ಏನ್ ಕೊಟ್ಟಿದ್ದೆ ನಾನು, ವಿ ಏನೋ ಕೊಟ್ಟನಲ್ಲ ನಾನು, ಒಂದು ನಿಮಿಷ, VB ಇಲ್ಲಿದೆ ನೋಡಿ, VB. ಸೊ ಎಕ್ಸ್ಟರ್ನಲ್ ಬೇಡ, ಡಿಲೀಟ್ ಮಾಡ್ಬಿಡಿ. ಈ ಕಡೆ ಬನ್ನಿ, ಇಲ್ಲಿ ನೋಡಿ ಫೀಲ್ಡ್ ಸೆಲೆಕ್ಷನ್ ಏನ್ ಮಾಡಿದ್ದೆ ನಾನು, VBF ಕ್ರಿಯೇಟ್ ಮಾಡಿದ್ದೆ. ಸೊ ಕೆಳಗೆ ಬನ್ನಿ, VBF. ಸೊ ಕಾನ್ಫಿಗರೇಷನ್ಸ್ ಎಲ್ಲ ಪರ್ಫೆಕ್ಟ್ ಇದೆ. VBF, ಎಂಟರ್, it is copying, enter and save, control S. ಸೊ ನೋಡಿ ಸೇವ್ ಆಯ್ತು. ಓಕೆ, ಸೊ ಈಗ ಮತ್ತೆ ಟೆಸ್ಟಿಂಗ್. ಸೊ ಎಲ್ಲಿ, ಸೊ ಅಗೇನ್ ME21N ಗೆ ಬನ್ನಿ, /n ME21N ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ನಾನು VB, ಸಿ ನೋಡಿ ವಿವೋ ಪರ್ಚೇಸಿಂಗ್ ಡಾಕ್ಯುಮೆಂಟ್, ವೆಲ್ಡರ್ ಸೇಮ್ ವೆಂಡರ್ ಅಂತೀನಿ. ಓಕೆ, ಪರ್ಚೇಸ್ ಡಾಕ್ಯುಮೆಂಟ್ VPO ವಿವೋ, ಎಂಟರ್. ಅದಾದ್ಮೇಲೆ ಮಟೀರಿಯಲ್. ಸೊ ಇಲ್ಲಿ ನೋಡಿ ಮಟೀರಿಯಲ್ ಕ್ವಾಂಟಿಟಿ ಐ ವಾಂಟ್ 10, ನೆಟ್ ಪ್ರೈಸ್ 10 USD. ಸೊ ಪ್ಲಾಂಟ್ VPL, ಸ್ಟೋರೇಜ್ ಲೊಕೇಶನ್ ನೋಡಿ. ಈಗ ನಾನು ಟರ್ಮ್ಸ್ ಆಫ್ ಪೇಮೆಂಟ್ ಆಪ್ಷನಲ್ ಮಾಡಿದ್ದೆ. ಓಕೆ, ಒಂದು ನಿಮಿಷ, ಇಲ್ಲಿ ಸ್ಟೋರೇಜ್ ಲೊಕೇಶನ್ ಕೊಡೋಣ. ಟರ್ಮ್ಸ್ ಆಫ್ ಪೇಮೆಂಟ್ ಆಪ್ಷನಲ್ ಕೇಳಿದೆ, ಸೊ ಏನು ಎರರ್ ಬರ್ತಾ ಇಲ್ಲ. ಓಕೆ, ಸೊ ಈಗ ನೋಡಿ ಸೇವ್ ಮಾಡ್ತೀನಿ. ಸೊ ನಂಬರ್ ರೇಂಜ್ ನೋಡಿ ಸೇಮ್ ಬರುತ್ತಾ ನೋಡಿ, 86 zeros. So this is how you can configure the purchase order and you can create purchase order in SAP S/4HANA. ಓಕೆ, ಈ ತರ ಮಾಡ್ತೀವಿ. ಸೊ ಈಗ ಸೊ ಇದಾಯ್ತು. ಸೊ ಸಪೋಸ್ ಚೇಂಜ್ ಮಾಡೋದೆಲ್ಲ ಹೇಳಿದ್ದೀನಿ. ಸೊ PO ವೆಂಡರ್ ರಿಪೋರ್ಟ್, ಮಟೀರಿಯಲ್ ರಿಪೋರ್ಟ್ ಬೇಕು, ಪರ್ಟಿಕ್ಯುಲರ್ ಮಟೀರಿಯಲ್ ಅಂತಂದ್ರೆ ಯು ಕ್ಯಾನ್ ಗೋ ಟು ME2L, 2L ವೆಂಡರ್ ವಿತ್ ರೆಸ್ಪೆಕ್ಟ್ ಟು ವೆಂಡರ್, ME2L. ಸೊ ಬೇಸಿಕಲಿ ಇಲ್ಲಿ ಏನಾಗುತ್ತೆ ನೋಡಿ, ಸೊ ನೋಡಿ ಸಪ್ಲೈಯರ್ ಕೊಟ್ಬಿಟ್ರೆ ನಾವು ಆ ಸಪ್ಲೈಯರ್ಗೆ ಯಾವ್ಯಾವ POs ಕ್ರಿಯೇಟ್ ಆಗಿದ್ದೆ ಬಂದ್ಬಿಡುತ್ತೆ. ನೋಡಿ ಆ 3 POs ಮಾಡಿದ್ನಲ್ಲ, 759, 760, 86 zeros ಆ ವೆಂಡರ್. ಓಕೆ, ಸಪೋಸ್ ನನಗೆ ಬೇಡ ಈ ಪರ್ಚೇಸ್ ಆರ್ಗನೈಸೇಷನ್ಗೆ ಅಥವಾ ಪರ್ಚೇಸಿಂಗ್ ಗ್ರೂಪ್ ಅಥವಾ ಪ್ಲಾಂಟಿಗೆ. ಸೊ VPL1 ಪ್ಲಾಂಟ್ ಅಲ್ಲಿ ನಮಗೆ ಯಾವ ಪರ್ಚೇಸ್ ಆರ್ಡರ್ಸ್ ಕ್ರಿಯೇಟ್ ಮಾಡಿದ್ನಿ ಎಲ್ಲ ಲಿಸ್ಟ್ ಬಂದ್ಬಿಡುತ್ತೆ. ಓಕೆ, ಅರ್ಥ ಆಯ್ತಾ ಇದು? ಓಕೆ, ಸೊ ಇದಿಷ್ಟು ನಾವು ಪರ್ಚೇಸ್ ಆರ್ಡರ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡೋಣ, PIR ಪರ್ಚೇಸ್ ಇನ್ಫೋ ರೆಕಾರ್ಡ್, ಸೋರ್ಸ್ ಲಿಸ್ಟ್ ಒಂದೇ ಕ್ಲಾಸ್ ಅಲ್ಲಿ ಎರಡು ಮುಗಿಸೋಣ. ಓಕೆ, ಸೊ ಅದರಲ್ಲಿ ಟೆಸ್ಟಿಂಗ್ ಬರುತ್ತೆ. ನಾನು ಏನಕ್ಕೆ PR ಮತ್ತೆ PO ಮಾಡಿದೆ ಅಂದ್ರೆ, so whatever we are going to configuring, whatever we are going to do in PIR and source list, that will be used in purchase order and purchase requisition. Okay, so adu next class ಅಲ್ಲಿ ನೋಡೋಣ. ಓಕೆ, ಇದಿಷ್ಟು ಪ್ರಾಕ್ಟೀಸ್ ಮಾಡಿ. ಓಕೆ ಸರ್.